ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭೀಮನ ಅಮಾವಾಸ್ಯೆ ಬಂದ್ರೆ ಕನ್ನಡ ಚಿತ್ರರಂಗದವರಿಗೆ ಆ ಕರಾಳ ನೆನಪು ಬಿಟ್ಟು ಬಿಡದೆ ಕಾಡತ್ತೆ. ಬರೋಬ್ಬರಿ 25 ವರ್ಷಗಳ ಹಿಂದೆ ಇದೇ ರೀತಿ ಭೀಮನ ಅಮಾವಾಸ್ಯೆಯಂದೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ನಡೆದಿತ್ತು. ತಮ್ಮ ಹುಟ್ಟೂರು ಗಾಜನೂರಿಗೆ ತೆರಳಿದ್ದ ಅಣ್ಣವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದ. ಅಂದು ಏನಾಯ್ತು, ಅಣ್ಣವರನ್ನ ಯಾಕೆ ಕಿಡ್ನಾಪ್ ಮಾಡಲಾಯಿತು, ರಿಲೀಸ್ ಆಗಿ ಬಂದಿದ್ ಹೇಗೆ ಕಿಡ್ನಾಪ್ ಮಾಡಲಾಗಿತ್ತು ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಸಿಂಪಲ್ ಆಗಿ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಮ್ಮ ಹೆಮ್ಮೆಯ ಅಣ್ಣವರ ಯಾವ ಸಿನಿಮಾ ನಿಮ್ಗಿಷ್ಟ ಆಯ್ತು, ಯಾವ ಸಿನಿಮಾ ನಿಮ್ಮ ಬದುಕನ್ನ ಬದಲಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ಪರ್ಸನಲಿ ಹೇಳ್ಬೇಕಂತಂದ್ರೆ ನನ್ನ ಬದುಕನ್ನ ಬದಲಿಸಿದ್ದು, ಜೊತೆಗೆ ನನಗೆ ತುಂಬಾ ಇಷ್ಟವಾದಂತಹ ಅಣ್ಣವರ ಸಿನಿಮಾ ಅಂತಂದ್ರೆ ಅದುವೇ ಬಂಗಾರದ ಮನುಷ್ಯ. ನಿಮ್ಗೂ ಕೂಡ ಈ ಸಿನಿಮಾ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಅದು 2000ನೇ ಇಸವಿಯ ಭೀಮನ ಅಮಾವಾಸ್ಯೆ. ಡಾಕ್ಟರ್ ರಾಜ್ಕುಮಾರ್ ಅಂದು ತಿರುಪತಿಗೆ ಹೋಗಿ ಪೂಜೆ ಸಲ್ಲಿಸಿ ನೇರವಾಗಿ ಬಂದಿದ್ದು ತಮ್ಮ ಹುಟ್ಟೂರಾದ ಗಾಜನೂರಿಗೆ. ಆ ದಿನ ರಾತ್ರಿ ಎಲ್ಲೆಲ್ಲೂ ಕತ್ತಲು ಆವರಿಸಿತ್ತು. ಆ ಊರಿನ ಮನೆಯಲ್ಲಿ ಅಲ್ಲೊಂದು ಇಲ್ಲೊಂದು ಚಿಮಣಿ ದೀಪ ಹೊತ್ತಿ ಉರಿತಾಗಿತ್ತು. ರಾಜ್ಕುಮಾರ್ ಊಟ ಮುಗಿಸಿ ಕುಳಿತಿದ್ರಷ್ಟೇ ನಮಗೆ ಸಾರ್ ಬೇಕು ಎಂಬ ಧ್ವನಿ ಹೊರಗಿನಿಂದ ಬಂತು. ಎಲ್ರೂ ತಮಿಳಲ್ಲಿ ಮಾತನಾಡ್ತಾ ಇದ್ರು. ಹೊರಗೆ ಹೋಗಿ ನೋಡಿದ್ರೆ 15 ಜನ ಇದ್ರು. ಅವರಲ್ಲಿ ಕಾಡುಗಳ್ಳ ವೀರಪ್ಪನ್ ಕೂಡ ಇದ್ದ. ಡಾಕ್ಟರ್ ರಾಜ್ಕುಮಾರ್, ನಾಗಪ್ಪ, ಎಸ್.ಎ. ಗೋವಿಂದರಾಜು, ನಾಗೇಶ್ ಅವರುಗಳನ್ನ ಅಪಹರಿಸಿಕೊಂಡು ಹೋಗಲಾಯಿತು. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಮರೆಯಲಾಗದ ನೆನಪೊಂದನ್ನ ತನ್ನ ಹೆಗಲಿಗೆ ಹೊತ್ಕೊಂಡು ಬರುತ್ತೆ. ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದ ಕರಾಳ ಘಟನೆಯೊಂದು ನಡೆದಿದ್ದೇ ಇದೇ ದಿನ. ಅಭಿಮಾನಿಗಳ ಆರಾಧ್ಯ ದೈವ ಕರುನಾಡ ಅಣ್ಣವರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ 2000ನೇ ಇಸವಿಯ ಜುಲೈ 30ರ ರಾತ್ರಿ ಕಾಡುಗಳ್ಳ ವೀರಪ್ಪನ್ ಅಪಹರಿಸಿದ್ದ. ಅಂದು ಭೀಮನ ಅಮಾವಾಸ್ಯೆ ಭಾನುವಾರ. 2025ರ ಭೀಮನ ಅಮಾವಾಸ್ಯೆ ಕಳೆದ 25 ವರ್ಷಗಳ ಹಿಂದಿನ ಘಟನೆಯನ್ನ ನೆನಪಿಸ್ತಾ ಇದೆ. ಆಗ ಎದುರಾಗಿದ್ದ ತಲ್ಲಣಗಳು, ಪ್ರತಿಯೊಬ್ಬ ಅಭಿಮಾನಿಯೂ ದೇವರಲ್ಲಿ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇದ್ದ ಪ್ರಾರ್ಥನೆ, ಸರ್ಕಾರದ ಅವಿರತ ಹುಡುಕಾಟ, ದಿನಕ್ಕೊಂದು ತಿರುವು, ಕಾಯುವಿಕೆ ಎಲ್ಲವನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ತಮ್ಮ ಪತ್ನಿ ಪಾರ್ವತಮ್ಮ ಮತ್ತು ಸ್ನೇಹಿತ ಕುಟುಂಬದವರೊಡನೆ ಗಾಜನೂರಿನ ತೋಟದಲ್ಲಿದ್ದಾರೆ ಅಂತ ಮಾಹಿತಿಯನ್ನ ಆಧರಿಸಿ ವೀರಪ್ಪನ್ ಮತ್ತು ಸಹಚರರು ಅಲ್ಲಿಗೆ ನುಗ್ಗಿದ್ರು. ರಾಜ್ ಅವರ ಬೆನ್ನಿಗೆ ಬಂದೂಕು ಇಟ್ಟು ಪಾರ್ವತಮ್ಮನವರ ಕೈಗೆ ಬೇಡಿಕೆಗಳಿರುವ ಕ್ಯಾಸೆಟ್ ಒಂದನ್ನ ನೀಡಿ ಅದನ್ನ ಸರ್ಕಾರಕ್ಕೆ ತಲುಪಿಸುವಂತೆ ಹೇಳಿದ ವೀರಪ್ಪನ್ ರಾಜ್ ಅವರೊಂದಿಗೆ 3 ಜನರನ್ನ ಅಪಹರಿಸಿದ್ದ. ರಾಜ್ಕುಮಾರ್ ಅವರ ಅಳಿಯ ಎಸ್.ಎ. ಗೋವಿಂದರಾಜ್, ಸಹ ನಿರ್ದೇಶಕ ನಾಗಪ್ಪ ಮಾರಡಗಿ ಹಾಗೂ ಸಂಬಂಧಿ ನಾಗೇಶ್ ಅವರೂ ಕೂಡ ಡಾಕ್ಟರ್ ರಾಜ್ ಅವರೊಂದಿಗೆ ಬಂಧಿಯಾದ್ರು. ವೀರಪ್ಪನ್ ಕೊಟ್ಟ ಕ್ಯಾಸೆಟ್ ತೆಗೆದುಕೊಂಡು ರಾತ್ರಿಯೇ ಚಾಮರಾಜನಗರಕ್ಕೆ ಬಂದ ಪಾರ್ವತಮ್ಮ ಅವರು ಮೊದಲು ತಮ್ಮ ಮಕ್ಕಳಿಗೆ ಸುದ್ದಿಯನ್ನ ಮುಟ್ಟಿಸ್ತಾರೆ. ನಂತರ ಬೆಂಗಳೂರಿಗೆ ಹೊರಡ್ತಾರೆ. ಮಧ್ಯರಾತ್ರಿ 1:30ರ ಸುಮಾರಿಗೆ ಆಗಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿಯಾಗಿ ವಿಷಯ ತಿಳಿಸ್ತಾರೆ. ಮಾರನೇ ದಿನ ಬೆಳಗ್ಗೆ ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ಅವರೊಂದಿಗೆ ಎಸ್.ಎಂ. ಕೃಷ್ಣ ಮಾತುಕತೆ ನಡೆಸ್ತಾರೆ. ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆಗೆ ಆಡಳಿತಾತ್ಮಕ ಪ್ರಯತ್ನಗಳು ಆರಂಭವಾಗ್ತವೆ. ಹಲವು ಸುತ್ತಿನ ಮಾತುಕತೆ ಸಂಧಾನದ ಬಳಿಕ ಡಾಕ್ಟರ್ ರಾಜ್ ಅವರನ್ನ ಬಿಡುಗಡೆಗೊಳಿಸಲು ವೀರಪ್ಪನ್ ಒಪ್ಪಿಕೊಂಡು ಬಿಟ್ಟಿದ್ದ. ಸುಮಾರು 108 ದಿನಗಳ ಬಳಿಕ ಅಂದ್ರೆ ನವೆಂಬರ್ 15ರಂದು ರಾಜ್ ಅವರನ್ನ ವೀರಪ್ಪನ್ ಬಿಡುಗಡೆಗೊಳಿಸಿದ್ದ. ಇಡೀ ಕರ್ನಾಟಕದ ಪ್ರಾರ್ಥನೆ 108 ದಿನಗಳ ನಂತರ ಸಕಾರಗೊಂಡಿದ್ದ ದಿನವಾಗಿತ್ತು. ಆ ಘಟನೆಗಳ 4 ವರ್ಷಗಳ ನಂತರ ವೀರಪ್ಪನ್ 2004ರಲ್ಲಿ ಪೊಲೀಸರ ಗುಂಡೇಟಿಗೆ ಬಲಿಯಾದ. ಅಪಹರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ 9 ಆರೋಪಿಗಳನ್ನ ನ್ಯಾಯಾಲಯವು ಸಾಕ್ಷ್ಯಾಧಾರಗಳ ಕೊರತೆಯಿಂದ 2018ರ ಸೆಪ್ಟೆಂಬರ್ 25ರಂದು ಖುಲಾಸೆಗೊಳಿಸುತ್ತೆ. ಅಪಹರಣದಲ್ಲಿ ಭಾಗಿಯಾಗಿದ್ದ ರಂಗಸ್ವಾಮಿ ಮತ್ತು ಸೇತುಕುಳಿ ಗೋವಿಂದನ್ ಈ ಮೊದಲೇ ಪೊಲೀಸರಿಂದ ಹತರಾಗಿದ್ರು. 2 ದಶಕಗಳ ನಂತರ ಈ ವಿಷಯವನ್ನ ತಮ್ಮ ಪುಸ್ತಕದ ಮೂಲಕ ವ್ಯಕ್ತಪಡಿಸಿರುವ ಹಿರಿಯ ಪತ್ರಕರ್ತ ಅವರು ಉಲ್ಲೇಖಿಸಿರುವಂತಹ ಒಂದೊಂದು ಅಂಶಗಳು ಅಚ್ಚರಿಚಕಿತಗೊಳಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸುರಕ್ಷಿತವಾಗಿ ಕಳಿಸಿಕೊಡೋದಕ್ಕೆ ಕೋರಿ ಕರ್ನಾಟಕ ಸರ್ಕಾರ ವೀರಪ್ಪನ್ಗೆ ₹15 ಕೋಟಿ ನೀಡಿದೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಪ್ರಮುಖ ಹುದ್ದೆ ಅಲಂಕರಿಸಿದ್ದ ರಾಜಕಾರಣಿಯೊಬ್ಬರು ಹಣಕಾಸಿನ ವಿಚಾರವಾಗಿ ವೀರಪ್ಪನ್ ಜೊತೆ ಮಾತುಕತೆ ನಡೆಸಿದ್ರು ಅಂತ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಪುಸ್ತಕದ ಹೆಸರೇ ವೀರಪ್ಪನ್ ವಾಳ್ತಂದುಂ ಅಂದ್ರೆ ವೀರಪ್ಪನ್ ಬದುಕಿನ 7 ಬೀಡು.
ಇದೇ ಪುಸ್ತಕದ ಮೊದಲ ಭಾಗ 1 ವರ್ಷ ಬಿಡುಗಡೆಯ ಪಿ ಶಿವಸುಬ್ರಹ್ಮಣ್ಯನ್ ವೀರಪ್ಪನ್ ಅವರನ್ನ ಭೇಟಿ ಮಾಡಿದ ಮೊದಲ ಪತ್ರಕರ್ತರಾಗಿದ್ರು. ಆತನ ಭಾವಚಿತ್ರವನ್ನ ಮೊದಲು ಜಗತ್ತಿಗೆ ತೋರಿಸಿದವರೇ ಈ ಪತ್ರಕರ್ತ. ತನ್ನ ಪುಸ್ತಕದ ಕುರಿತು ಮಾತನಾಡಿರುವಂತಹ ಅವರು, ಕರ್ನಾಟಕ ಮತ್ತು ತಮಿಳುನಾಡಿನ ಜನರು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವ ಅಧಿಕಾರ ಹೊಂದಿದ್ರು. ಕರ್ನಾಟಕ ಸರ್ಕಾರದಿಂದ ವೀರಪ್ಪನ್ ಬರೋಬ್ಬರಿ 15.22 ಕೋಟಿ ರೂಪಾಯಿ ಹಣವನ್ನ ಪಡೆದುಕೊಂಡಿರುವುದು ನಿಜ. ಈ ಹಣವನ್ನ 2 ಕಂತುಗಳಲ್ಲಿ ಪಾವತಿಸಲಾಗಿದ್ದು, ಮೊದಲ ಕಂತು ಅಂದ್ರೆ 10 ಕೋಟಿ ರೂಪಾಯಿ ಮೊದಲು ನೀಡಲಾಗುತ್ತೆ. ನಂತರ 5.22 ಕೋಟಿ ರೂಪಾಯಿ ನಂತರ 2ನೇ ಕಂತಿನ ಮೂಲಕ ವೀರಪ್ಪನ್ಗೆ ತಲುಪಿಸಲಾಗಿತ್ತಂತೆ. ಈ ಹಣವನ್ನ ಪತ್ರಕರ್ತ ನಕ್ಕೀರನ್ ಗೋಪಾಲ್ ಮೂಲಕ ವೀರಪ್ಪನ್ಗೆ ತಲುಪಿಸಲಾಗಿತ್ತು. 2000ನೇ ಇಸವಿಯ ನವೆಂಬರ್ 13ರಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡುವ ವೇಳೆಯಲ್ಲಿಯೇ 2ನೇ ಕಂತಿನ ಹಣ ತಲುಪಿಸಲಾಗಿದೆ ಅಂತ ಹಂಚಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ತಮಿಳುನಾಡು ಸರ್ಕಾರವು ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಆದರೆ ಮೊದಲು ವೀರಪ್ಪನ್ 1,000 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ. ಅದರಲ್ಲಿ 10 ಕೋಟಿ ರೂಪಾಯಿ ಮಾತ್ರ ಅದರಲ್ಲಿ 10 ಕೋಟಿ ಹಣದ ರೂಪದಲ್ಲಿ ಮತ್ತು 90 ಕೋಟಿ ರೂಪಾಯಿ ಚಿನ್ನದ ರೂಪದಲ್ಲಿ ನೀಡಲು ಹೇಳಿದ್ದ. ನಂತರ ಹಲವು ಸುತ್ತಿನ ಮಾತುಕತೆ ನಡೆದು 10 ಕೋಟಿಗೆ ಒಪ್ಪಿಸಲಾಗಿತ್ತು ಅಂತ ಹೇಳಲಾಗಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಣ ಪಾವತಿಸಿದ್ದು ಸುಳ್ಳು. ಈ ಬೆಳವಣಿಗೆಗಳ ಬೆನ್ನಲ್ಲೇ ನಕ್ಕೀರನ್ ಪತ್ರಿಕೆಯ ಗೋಪಾಲ್ ಪ್ರತಿಕ್ರಿಯೆ ನೀಡಿದ್ದು ವಿಷಯದಲ್ಲಿ ನಿರಾಕರಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮಾತುಕತೆ ನಡೆಸಿ ಬಿಡಿಸಿಕೊಳ್ಳಲಾಯಿತೇ ವಿನಃ ಅದಕ್ಕಾಗಿ ಯಾವುದೇ ಹಣ ಪಾವತಿಯಾಗಿಲ್ಲ. ಪಿ ಶಿವಸುಬ್ರಹ್ಮಣ್ಯನ್ ಈಗ ನಮ್ಮ ಪತ್ರಿಕೆಯ ಭಾಗವಾಗಿ ಉಳಿದಿಲ್ಲ. ಅವರು ತಮ್ಮ ಊಹೆ ಮತ್ತು ಕಲ್ಪನೆಯನ್ನ ಆಧರಿಸಿ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ದುಡ್ಡು ಕೊಟ್ಟು ಬಿಡುಗಡೆ ಮಾಡಿಸ್ಕೊಂಡ್ರು ಅಥವಾ ದುಡ್ಡು ಕೊಡದೇನೆ ಮಾತುಕತೆ ಮಾಡಿಕೊಂಡು ಬಿಡುಗಡೆ ಮಾಡಿಕೊಂಡ್ರು ಗೊತ್ತಿಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು 108 ದಿನಗಳ ಬಳಿಕ ಬಿಡುಗಡೆಯಾಗಿ ಜೀವಂತವಾಗಿ ಬಂದಿರೋದೇ ದೊಡ್ಡ ವಿಷಯ. ಆದರೆ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರಗಳನ್ನ ಮಾಡಲಿಲ್ಲ. ಕೊನೆಯದಾಗಿ ಶಬ್ದವೇದಿ ಚಿತ್ರವೊಂದನ್ನೇ ಮಾಡಿಬಿಟ್ರು. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ್ ಕೈಯಿಂದ ಬಿಡುಗಡೆಯಾಗಿ ಬಂದು ಇಂದಿಗೆ 25 ವರ್ಷಗಳೇ ಕಳೆದಿದೆ. ಇದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ, ಇದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಹಾನಿಗಳನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.